ತೋರಿಸಿ. ಅದು ರಾಶಿಗಳು ತೋರಿಸ್ಕೊಂಡ್ಬರ್ತೀವಿ ಹೇಳಿ. ಅದ ರಾಶಿಯವರು ಆ ದ್ವಾರ ಪಾಸ್ ಮಾಡ್ಕೊಂಡು ಮೇಷದಿಂದ ಬರಬೇಕಿತ್ತು ನೀವು. ಬಿಡೆ ಹೋಗಿ ದ್ವಾರದಲ್ಲಿ ಯಾವ್ದು ಕಾಣ್ತಿದೆಯೋ ಅದನ್ನು ತೋರಿಸಿದ್ದಾರೆ. ಏನು ಚಿನ್ನ? ಇದು ಭಗವತಿ ಭಗಮಾಲಿನಿ ದೇವಸ್ಥಾನ. ಇಲ್ಲಿ ಏನಪ್ಪ ಅಂದರೆ ಎಲ್ಲ ರಾಶಿಯವ್ರದ್ದು ದಿಕ್ಕಿದೆ. ಇಲ್ಲಿ 4 ದ್ವಾರಗಳಿದೆ. ಇಲ್ಲಿ ಗಜದ್ವಾರ, ನಂದಿದ್ವಾರ, ಸರ್ಪದ್ವಾರ, ಸಿಂಹದ್ವಾರ ಅಂತ ಇದೆ. ಒಂದೊಂದು ದ್ವಾರಕ್ಕೆ ರಾಶಿಗಳದ್ದಿದೆ. ಆ ರಾಶಿಯವ್ರ ಹೆಸರಿರೋರು ಆ ರಾಶಿ ಬಾಗಿಲಿಂದ ಹೋಗಿ ಅಲ್ಲಿ ಭಗವತಿ ಭಗಮಾಲಿನಿ ಅಮ್ಮನವ್ರದ್ದು ಇದಿದೆ. ಅದು ವರ್ಷಕ್ಕೊಂದ್ಸತಿ ಮಾತ್ರ ನವರಾತ್ರಿಯಲ್ಲಿ ಅದು ದೇವ್ರನ್ನ ತೋರಿಸೋದು. ನೋಡಿ ಗಜದ್ವಾರ ಕಾಣುತ್ತಲ್ಲ, ಈ ಥರ ಇರುತ್ತೆ ನೋಡಿ. ಇಲ್ಲಿ ರಾಶಿಯವ್ರದ್ದು ಮಕರ ರಾಶಿ. ಆ ರಾಶಿಯವರು ಅದೇ ದಿಕ್ಕಲ್ಲಿ ಹೋಗಬೇಕು, ದೇವ್ರ ದರ್ಶನ ಮಾಡಿ ಅದೇ ದಿಕ್ಕಲ್ಲಿ ವಾಪಸ್ ಬರಬೇಕು. ಅದು ವರ್ಷಕ್ಕೊಂದು ಸತಿ ದೇವ್ರನ್ನ ತೆಗಿತಾರೆ ನವರಾತ್ರಿಯಲ್ಲಿ. ಬಾಕ್ಸಲ್ಲಿ ದೇವ್ರನ್ನ ಇಟ್ಟಿರ್ತಾರೆ. ಆ ಬಾಕ್ಸ್ ಮೇಲೆ 2 ಹಸ್ತಗಳನ್ನ ಇಟ್ಕೊಂಡ್ಬಿಟ್ಟು ನಮಗೇನಿರುತ್ತೋ ಸಂಕಲ್ಪ ಮಾಡಿಕೊಂಡು ನಾವು ಅಂದ್ಕೊಂಡಿದ್ದಾಗುತ್ತೆ. ತಾಯಿ ದರ್ಶನ ಮಾಡ್ತಾರೆ, ಶೇಕ್ ಆಗುತ್ತೆ ಕೈ ಅಂತ ಇದಿದೆ. ಆನಂದ್ ಗುರೂಜಿಯವ್ರು ಬಂದು ಇದ್ರದ್ದು ಓಪನಿಂಗ್ ಮಾಡಿದ್ರು ಎಲ್ಲ. ಇದು ತಿಪ್ಟೂರಿನ ಹತ್ತಿರ ನಡುವಿನಕೆರೆ ಇದೆ. ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಸಿಗುತ್ತೆ ದೇವಸ್ಥಾನ. ಈ ಥರ ಎಲ್ಲೂ ಕಟ್ಟಿಲ್ಲ ದೇವಸ್ಥಾನ. ಈ ಥರ ಎಲ್ಲ ರಾಶಿಗಳು ಬಾಗಿಲಿರೋ ಅಂಥದ್ದು ಇದೇ ಫಸ್ಟು ನೋಡ್ತಾ ಇರೋದು. ನೋಡಿ, ಮೇಷರಾಶಿ, ನಂದಿದ್ವಾರ, ನೋಡಿ ವೃಷಭ ರಾಶಿ. ಆಮೇಲೆ ಇಲ್ಲಿ ಊಟದ ಹಾಲೂ ಇದೆ. ಅವ ಬಂದಾಗ ಅನ್ನದಾಸೋಹನೂ ನಡೆಯುತ್ತೆ. ಪ್ರಕೃತಿ ಸೌಂದರ್ಯ ಮಧ್ಯೆ ಇದೆ ದೇವಸ್ಥಾನ. ನೋಡಿ, ಮಿಥುನ ರಾಶಿ ಆಯಿತು. ಈಗ ಕಟಕ ರಾಶಿ. ನೋಡಿ ಎಲ್ಲ ಸಿಂಹರಾಶಿ, ನೋಡಿ ಕನ್ಯಾ ರಾಶಿ. ನೋಡಿ ಇದು ತುಲಾ ರಾಶಿ. ಕೆಳಗೆ ಸರ್ಪದ್ವಾರ ಅಂತಿದೆ. ಈ ಥರ 4 ದ್ವಾರ ಇದೆ. ಅಲ್ಲಿ ಮಧ್ಯೆ ಮಧ್ಯೆ ಪಾರ್ಟಿಷನ್ ಮಾಡಿದ್ದಾರೆ. ಆ ರಾಶಿಯವರು ಆ ಬಾಗಿಲಲ್ಲಿ ಹೋಗಬೇಕು ಅಂತ. ನೋಡಿ ಆ ವೃಶ್ಚಿಕ, ಆ ರಾಶಿ ಹೆಸರು ಏನಿತ್ತೋ ಅದ್ರ ಪಕ್ಕ ಸಿಂಬಲ್ಲು ಅದರದ್ದೇ ಮಾಡಿದ್ದಾರೆ. ನೋಡಿ ಮೇಲೆಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ. ನವರಾತ್ರಿಯಲ್ಲಿ ಕಡೆ ದಿವಸ ನೋಡಿ ಸರ್ಪದ್ವಾರ ಅಲ್ವಾ. ಆನಂದ್ ಗುರೂಜಿ ಅವರ ಸಾನ್ನಿಧ್ಯದಲ್ಲಿ ಇದು ದೇವಸ್ಥಾನ ಓಪನ್ ಆಗಿದ್ದು. ನೋಡಿ ಇದೇನೆ ಭಗವತಿ ಭಗಮಾಲಿನಿ ಅಮ್ಮನವರು ಪೆಟ್ಟಿಗೆ ಒಳಗೆ ಇರೋದು. ಇದು ವರ್ಷಕ್ಕೊಂದ್ಸತಿ ನವರಾತ್ರಿ ಬರುತ್ತಲ್ವಾ. ವರ್ಷಕ್ಕೊಂದ್ಸತಿ ನವರಾತ್ರಿ ಬಂದಾಗ ಈ ಪೆಟ್ಟಿಗೆ ಒಳಗಿಂದ ಅಮ್ಮನವ್ರನ್ನ ಹೊರಗೆ ತೆಗೆದು ಈ ಉಯ್ಯಾಲೆಯಲ್ಲಿ ಕೂರಿಸ್ತಾರೆ. ನೋಡಿ ಸರ್ಪ, ನೋಡಿ ಕೈ ಇಟ್ಟಿದ್ದಾರಲ್ಲ ಹಸ್ತ, ಅದರೊಳಗೇ ಅಮ್ಮನವ್ರು ಇರೋದು. ನಮಗೇನು ಬೇಕೋ ಹರಕೆ ಅಂದ್ಕೊಂಡು ಅದ್ರ ಮೇಲೆ 2 ಹಸ್ತಗಳನ್ನ ಇಟ್ಬಿಟ್ಟು ನಾವು ಹರಕೆನ ಏನಾರು ಅಂದ್ಕೊಂಡು ಕೈ ಇಟ್ಕೊಂಡಾಗ ಕೈ ಸ್ವಲ್ಪ ಶೇಕ್ ಆದಂಗೆ ಆಗುತ್ತೆ. ಅನುಭವ ಅವ್ರಗಳಿಗೆ ಆಗುತ್ತೆ. ಆಮೇಲೆ ಅಂದ್ಕೊಂಡಿದ್ದಾಗತ್ತೆ ಅಂಥೇಳಿ ಒಂದು ವಾಡಿಕೆ. ಈಗ ಯಾವತ್ತು ಬೇಕಾದ್ರೂ ಬರ್ಬೋದು. ಬಾಗಿಲು ತೆಗ್ದಿರುತ್ತೆ, ಸದಾ ತೆಗ್ದಿರುತ್ತೆ. ಅಮ್ಮನವ್ರ ಆಶೀರ್ವಾದ ಇದೇ ರೀತಿ ಇರಲಿ ಅಂತೇಳಿ.
ಈ ರೀತಿ ಹಸ್ತಗಳೆರಡು ಹಸ್ತಗಳಿಟ್ಬಿಟ್ಟು ನಮ್ಮ ಹರಕೆಯಲ್ಲಿ ತಾಯಿಯಲ್ಲಿ ಮನವಿ ಮಾಡ್ಕೋಬೇಕು, ಬೇಡ್ಕೋಬೇಕು. ನಮ್ಮ ಆಸೆ ಆಕಾಂಕ್ಷೆ ಏನೇನು ಬೇಕು ಈಡೇರಲಿ ಅಂತ ತಾಯಿಯನ್ನು ಕೇಳ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಿ ಭವಂತು. ತಾಯಿ ಎಲ್ರಿಗೂ ಒಳ್ಳೆಯದು ಬರಲಿ ಅಂತ ನಮ್ಮ ಭಗವತಿ ಅಣ್ಣಮಾಲಿಯನ್ನು ಕೇಳ್ಕೊಳ್ತೀವಿ. ತಾಯಿಯ ಆಶೀರ್ವಾದ ಎಲ್ಲರೂ ನೀವು ಬನ್ನಿ. ಇಲ್ಲಿ ಕಿತ್ತೂರು ಹತ್ರ ನಡುವಿಕೆರೆಗೆ ಹೋಗ್ಬೇಕಾದ್ರೆ ಸಿಗುತ್ತೆ. ಬೆಂಗಳೂರಿಂದ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಂದೆಲ್ಲ ಬರ್ತಾ ಇದ್ದಾರೆ ದರ್ಶನಕ್ಕೆ, ದೇವಿ ದರ್ಶನಕ್ಕೆ. ನೀವು ಬಂದು ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ತಾಯಿಯ ಆಶೀರ್ವಾದ ಎಲ್ಲರಿಗೂ